ಈಗ ಸ್ವಲ್ಪ ಆ್ಯಂಕಲಿಗೆ ಹೋಗೋದು ಕಾಲು ಪಾದಕ್ಕೆ, ಯಾಕೆಂದರೆ 25% ಬಾಡಿ ವೆಯ್ಟ್ ಆ್ಯಂಕಲಲ್ಲಿ ಕೂಡ ಬೀಳುತ್ತೆ. ಯೂಶ್ವಲಿ ನಾವು ಫುಟ್ವೇರ್ ಏನು ವೇರ್ ಮಾಡ್ತೀವಲ್ಲ, ಸಾಫ್ಟ್ ಆಗಿರೋ ಸ್ಲಿಪ್ಪರ್ಸ್ ಯೂಸ್ ಮಾಡೋದು ಬೆಟರ್. ಸಾಫ್ಟ್ ಫ್ಲೆಕ್ಸಿಬಲ್ ಇರೋಂಥ ಸ್ವಲ್ಪ ಜನ ಹೇಳ್ತಾರೆ ತುಂಬ ಫ್ಲ್ಯಾಟ್ ಆಗಿ ಕಾಣಬೇಕು, ಸ್ವಲ್ಪ ಹೀಲಿದ್ರೆ ಪರವಾಗಿಲ್ಲ, ಬಟ್ ಇಟ್ ಶುಡ್ ಬಿ ಫ್ಲೆಕ್ಸಿಬಲ್. ಈ ಹಾರ್ಡ್ ಆಗಿರೋ ಸೋಲ್ ಯೂಸ್ ಮಾಡಿದಾಗ ಏನಾಗುತ್ತೆ, ಫ್ಯೂಚರಲ್ಲಿ ಕ್ಯಾಲ್ಕೇನಿಯನ್ ಸ್ಪರ್ ಅಂತ ಕೂಡ ಬರುತ್ತೆ. ಸೊ ಕ್ಯಾಲ್ಕೇನಿಯನ್ ಸ್ಪರ್ ಬರಬಾರ್ದು ಅಂತ ಹೇಳಿದರೆ ಈಗಲಿಂದನೇ ಆದಷ್ಟು ಫುಟ್ವೇರನ್ನು ಸಾಫ್ಟಾಗಿ ಫ್ಲೆಕ್ಸಿಬಲ್ ಆಗಿರುತ್ತೆ ಸೋಲ್ ಯೂಸ್ ಮಾಡಿ. ಸ್ವಲ್ಪ ಜನ ಹೇಳ್ತಾರೆ, ಸರ್ ಆಲ್ರೆಡಿ ನನಗೀಗ ಪೈನ್ ಇದೆ, ಪೈನ್ ಕಡಿಮೆ ಆಗಲಿಕ್ಕೆ ಏನು ಮಾಡ್ಬೋದು? ಯೂಶ್ವಲಿ ನಮ್ಮ ಮಾರ್ಕೆಟ್ ನಮ್ಮಲ್ಲಿ MCR ಆ್ಯಂಡ್ MCP ಅಂತ ಹೇಳಿ, ಎಲ್ಲರಿಗೂ MTR ಗೊತ್ತಲ್ಲ, ಈ ಕಡೆ 100 years ಕಂಪ್ಲೀಟ್ ಆಗಿದೆ, MTR ಗುಲಾಬ್ ಜಾಮೂನ್ ಆಡ್ ಬರ್ತಾನೆ ಇರುತ್ತೆ. ಸೊ MTRನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ MCR MCP ವಿಲ್ ಬಿ ಈಸಿ. ಸೊ ವೆನ್ ಯು ಪರ್ಚೇಸ್ ದ ಫುಟ್ವೇರ್ ನೆಕ್ಸ್ಟ್ ಟೈಮ್ ಏನಾದ್ರು ಹೋದರೆ ಮೈಕ್ರೋಸೆಲ್ಯುಲರ್ ರಬ್ಬರ್ ಇಲ್ಲಾಂದ್ರೆ ಮೈಕ್ರೋಸೆಲ್ಯುಲರ್ ಪಾಲಿಮರ್, ದಟ್ ಈಸ್ ಟೋಟಲಿ ಫ್ರಿಕ್ಷನ್ ಫ್ರೀ. ಆ ಮೆಡಿಕೇಟೆಡ್ ಸ್ಲಿಪ್ಪರ್ ಹಾಕೋದ್ರಿಂದ ನಿಮ್ಮ ಹೀಲ್ ಪೇನ್ ಮತ್ತು ನೀ ಪೇನ್ ಎರಡೂ ಕೂಡ ಕಡಿಮೆ ಆಗುತ್ತೆ. ಅದನ್ನು ಮನೆ ಒಳಗೂ ಯೂಸ್ ಮಾಡ್ಬೋದು, ಹೊರಗೆ ಯೂಸ್ ಮಾಡ್ಬೋದು, ಬಟ್ ಅದಕ್ಕೆ ನೀರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್. ಯಾಕೆಂದರೆ ತುಂಬ ನೀರು ಇದ್ದರೆ ಆ ಹಾರ್ಡ್ನೆಸ್ ಹೊರಟೋಗ್ತದೆ. ಸ್ಲಿಪ್ಪರ್ ಉಂಟು ಹೌದು ಸರ್, ಅಂದರೆ ಹೀಲ್ ರೀಸನ್ ಹಿಂದಿಯಲ್ಲಿ ಎಕ್ಸ್ಟ್ರಾ ಒಂದು ಸ್ವಲ್ಪ ಎಕ್ಸ್ಟ್ರಾ. ಸೊ ಪ್ರೊಲಾಂಗ್ ಸ್ಟ್ಯಾಂಡಿಂಗ್ ತುಂಬ ಹೊತ್ತು ನಾವು ಬೇರೆ ಮನೆಯಲ್ಲೇ ಮಾಡ್ತೀವಿ. ಈ ಇಟ್ಟಿಗೆ ಇದೆಯಲ್ಲ ಸರ್, ನಮ್ಮ ಸರ್ ಒಂದು ಹೇಳಿ. ಆ್ಯಕ್ಚುಲಿ ನನಗೆ 2-3 ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಕ್ಯಾಲ್ಕೇನಿಯನ್ಸ್ಗಳಲ್ಲಿ. ಈ ಕೆಳಗಡೆ ಸ್ವಲ್ಪ ಉಪ್ಪು ಬಂದಂಗೆ ಆಗುತ್ತೆ, ಪೇಯ್ನು ಕಾಲ ಮೇಲೆ ಗಿಡಕ್ಕಾಗಲ್ಲ. ಅದು ಏನು ಮಾಡಿದೆ ಅಂದರೆ, ಈ ಇಟ್ಟಿಗೆ ಇದೆಯಲ್ಲ, ಇಟ್ಟಿಗೆನ ಈ ಗ್ಯಾಸ್ ಸ್ಟವ್ ಮೇಲೆ ಚೆನ್ನಾಗಿ ಕಾಯಿಸ್ಬಿಟ್ಟು ಅದನ್ನು ಕೆಳಗಡೆ ಇಟ್ಬಿಟ್ಟು, ಎಕ್ಕದೆಲೆ ಇದೆಯಲ್ಲ, ಎಕ್ಕದೆಲೆಯಲ್ಲಿ ಇಟ್ಟಿಗೆ ಮೇಲೆ ಇಟ್ಬಿಡ್ಬೇಕು. ಆಮೇಲೆ ನೀವು ಕಾಲನ್ನ ಅದ್ರ ಮೇಲೆ ಇಡ್ತಾ ಹೋಗುತ್ತೆ. ಎಷ್ಟು ಬಿಸಿ ತಡ್ಕೋಬೋದು ಅಷ್ಟು ಇಟ್ಬಿಡೋದು. ಮತ್ತೆ ತಿರ್ಗಿ ಇನ್ನೊಂದು 2 ಎಲೆ ತಗೊಳ್ಳೋದು, ಅದು ಅಷ್ಟೊತ್ತಿಗೆ ಇದಾಗುತ್ತೆ. ಎಕ್ಕದೆಲೆ ಒಂಥರ ಅದ್ರದ್ದು ಇದನ್ನು ಕಳ್ಕೊಂಡ್ಬಿಡುತ್ತೆ. ಈಗ ತಾನೇ ನಾವೆಲ್ಲ ರಥಸಪ್ತಮಿ ಕ್ರಾಸ್ ಮಾಡಿ ಬಂದಿದ್ದೀವಿ. ಹೌದು ಸರ್, ಭಾಳ ಎಫೆಕ್ಟ್ ಇದೆ. ನನಗಂತೂ ಆಗಿದ್ದು ನಡೆಯೋಕೆ ಆಗ್ತಿರಲಿಲ್ಲ, ಬಟ್ ಕಂಪ್ಲೀಟಾಗಿ ಹೀಲ್ ಆಗಿದೆ. ಆಯುರ್ವೇದ ಮಾಡ್ಬೋದು. Thank you for your valuable suggestions. ಎನಿ ಕ್ವೈರೀಸ್? ಆಲ್ಮೋಸ್ಟ್ ಎಲ್ಲ ಎಕ್ಸಸೈಸಸ್ಸು ನಾನು ನಿಮಗೆ ಡೆಮೋ ಮಾಡಿದ್ದೀನಿ, ಎಕ್ಸಸೈಸ್ ಮಾಡಿಸಿದ್ದೀನಿ. ಬೇರೆ ಏನಾದ್ರು ಸಜೆಷನ್ಸ್ ಕ್ವೈರೀಸ್ ಇದ್ದರೆ ಪ್ಲೀಸ್.